ಸ್ನೇಹಿತರೆ, ಚೀನಾ ಭಾರತವನ್ನ ಕಟ್ಟಿಹಾಕಲು ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಮಾಡ್ತಾ ಇದೆ. ಭಾರತದ ಸುತ್ತಲೂ ರಣತಂತ್ರವನ್ನ ಅಣೆದಿದೆ. ಅದೆಲ್ಲವನ್ನ ಮೀರಿ ಇದೀಗ ಭಾರತ ಅಭಿವೃದ್ಧಿಯನ್ನ ಹೊಂದ್ತಾ ಇದೆ. ಕೇವಲ ಅಭಿವೃದ್ಧಿಯಷ್ಟೇ ಅಲ್ಲದೆ ಚೀನಾಗೆ ಎಲ್ಲಿ ಟಕ್ಕರ್ ಕೊಡಬೇಕೋ ಅಲ್ಲಿ ಟಕ್ಕರನ್ನು ಕೊಡ್ತಾ ಇದೆ. ಯಾವಾಗ ಎಲ್ಲಿ ಏನು ಮಾಡಬೇಕೋ ಅದನ್ನು ಮಾಡುವ ಮೂಲಕ ಇದೀಗ ಹೊಸ ಇತಿಹಾಸವನ್ನ ಭಾರತ ರೂಪಿಸ ಹೊರಟಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಮಾಲ್ಡೀವ್ಸ್ ಅನ್ನ ಬಳಸಿಕೊಂಡು ಚೀನಾ ಭಾರತಕ್ಕೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿತ್ತು. ಅದಕ್ಕೆ ಇದೀಗ ಭಾರತ ಮಾರಿಷಸ್ ಏನಿದೆ ಅದನ್ನ ಬಳಸಿಕೊಂಡು ಚೀನಾಕ್ಕೆ ಟಕ್ಕರ್ನ ಕೊಟ್ಟಿದೆ. ಮಾಲ್ಡೀವ್ಸ್ ಅಲ್ಲ, ಮಾರಿಷಸ್ ಪ್ಲಾನ್ ಎನ್ನುವ ಮೂಲಕ ಚೀನಾಗೆ ಹೊಸದೊಂದು ರಣತಂತ್ರವನ್ನ ಇದೀಗ ಭಾರತ ಎಣೆದಿದೆ. ಹಾಗಾದ್ರೆ ಏನದು ಮಾಲ್ಡೀವ್ಸ್ ಅಲ್ಲ ಮಾರಿಷಸ್ ಪ್ಲಾನ್? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಗೊಂದು ವಿಚಾರ ಗೊತ್ತಿರಲಿ, ಭಾರತ ಅಭಿವೃದ್ಧಿವಂತ ಇದೆ ಅಂದ್ರೆ, ಭಾರತದ ಉತ್ತಮ ರಕ್ಷಣೆಯನ್ನು ಹೊಂದಿದೆ ಅಂದ್ರೆ, ಭಾರತ ಯಾವುದರಲ್ಲಿ ಏನಾದರೂ ಸಾಧನೆ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಮೂಗು ತೂರಿಸುವಂತ ಕೆಲಸವನ್ನ ಚೀನಾ ಮಾಡುತ್ತೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಭಾರತ ನೆರೆಯ ರಾಷ್ಟ್ರಗಳನ್ನು ಬಳಸಿಕೊಂಡು ಅಭಿವೃದ್ಧಿಯನ್ನು ಪಡ್ತಾ ಇದೆ. ಅಂದರೆ ಬೇರೆ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡುವ ಮೂಲಕ ರಕ್ಷಣಾತ್ಮಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಅಂದರೆ ಅಲ್ಲಿ ಚೀನಾ ಎಂಟ್ರಿ ಕೊಟ್ಟು ಅದನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ವಿಶ್ವಸಂಸ್ಥೆಯಲ್ಲಿ ನಮಗೆ ಏನು ಕಾಯಂ ಸದಸ್ಯತ್ವಕ್ಕಾಗಿ ಹೋರಾಡ್ತಾ ಇದ್ರೆ ಅಲ್ಲಿ ವಿಟೋ ಪವರನ್ನು ಬಳಸಿ ಅಲ್ಲಿಯೂ ಕೂಡ ಭಾರತಕ್ಕೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ನೆರೆಹೊರೆ ರಾಷ್ಟ್ರಗಳೇನಿದೆ ಅವುಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿ ಭಾರತ ರಕ್ಷಣಾತ್ಮಕವಾಗಿ ಮುಂದುವರಿತಾ ಇದ್ರೆ ಅದಕ್ಕೂ ಕೂಡ ಟಕ್ಕರ್ ಕೊಡುವಂಥ ಕೆಲಸವನ್ನು ಚೀನಾ ಮಾಡಿತ್ತು. ಇತ್ತೀಚೆಗೆ ಮಾಲ್ಡೀವ್ಸ್ ಅನ್ನು ಬಳಸಿಕೊಂಡು ಭಾರತದ ರಕ್ಷಣೆಗೆ ಒಂದು ರೀತಿ ತೊಂದರೆ ಕೊಡಲು ಮುಂದಾಗಿತ್ತು. ಅದಕ್ಕೆ ಇದೀಗ ಭಾರತ ಪ್ರತಿರೋಧವಾಗಿ ಮತ್ತೊಂದು ರಣತಂತ್ರವನ್ನು ಎಣೆದಿದೆ. ಅದೇನಪ್ಪ ಆ ರಣತಂತ್ರ ಅಂದರೆ, ಮಾಲ್ಡೀವ್ಸ್ ಅನ್ನು ಬಿಟ್ಟು, ಅಂದರೆ ಈ ಮಾಲ್ಡೀವ್ಸ್ ಏನು ಹಿಂದೂ ಮಹಾಸಾಗರದಲ್ಲಿ ಆಯಕಟ್ಟಿನ ಪ್ರದೇಶದಲ್ಲಿ ಇದೆಯೋ ಅದಕ್ಕಿಂತ ಅತ್ಯುತ್ತಮ ಆಯಕಟ್ಟಿನ ಸ್ಥಳದಲ್ಲಿರುವಂತಹ ಮಾರಿಷಸ್ ಏನಿದೆ ಅದರೊಂದಿಗೆ ಭಾರತ ಈಗ ಉತ್ತಮ ಸಂಬಂಧವನ್ನು ಹೊಂದುವ ಮೂಲಕ ಚೀನಾಗೆ ಒಂದು ರೀತಿ ಟಕ್ಕರನ್ನು ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಚೀನಾ ಏನಿದೆ ಅದರ ಬುದ್ಧಿ ಇಡೀ ವಿಶ್ವಕ್ಕೆ ಗೊತ್ತಿದೆ. ದುರ್ಬಲ ರಾಷ್ಟ್ರಗಳನ್ನೇ ಟಾರ್ಗೆಟ್ ಮಾಡಿ ಆರಂಭದಲ್ಲಿ ಕೋಟ್ಯಾನುಕೋಟಿ ಸಾಲವನ್ನು ಕೊಟ್ಟು ಆ ದೇಶವನ್ನು ಆನಂತರ ಬರ್ಬದ್ ಮಾಡುವಂತಹ ಕೆಲಸವನ್ನು ಈ ಚೀನಾ ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದುವೇ ಪಾಕಿಸ್ತಾನ. ಹೌದು ಸ್ನೇಹಿತರೆ, ಇದೀಗ ಪಾಕಿಸ್ತಾನ ಇಷ್ಟರ ಮಟ್ಟಿಗೆ ಬರ್ಬಾದಂದಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದುವೇ ಚೀನಾ. ಇದಷ್ಟೇ ಅಲ್ಲ ಸ್ನೇಹಿತರೆ, ಶ್ರೀಲಂಕಾವನ್ನು ಕೂಡ ಬರ್ಬಾದ್ ಮಾಡಿದ್ದು ಇದೇ ಚೀನಾ. ಹೌದು, ಶ್ರೀಲಂಕಾ ಯಾವಾಗ ಬೇಕು ಅಂದಾಗಲೆಲ್ಲ ಸಾಲವನ್ನು ಕೊಡುವ ಮೂಲಕ ಶ್ರೀಲಂಕಾದ ಬಂದರುಗಳನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಮಟ್ಟಿಗೆ ಅದನ್ನು ಬರ್ಬಾದ್ ಮಾಡಿದ್ದು ನಿಮಗೆ ಗೊತ್ತಿದೆ. ಅಂಬಾನ್ಟೋಟ ಬಂದರನ್ನು 99 ವರ್ಷಕ್ಕೆ ಲೀಸ್ಗೆ ಹಾಕಿಸ್ಕೊಂಡಿರುವಂಥದ್ದು ಕೂಡ ನಿಮಗೆ ಗೊತ್ತಿದೆ. ಅದಾದ ಮೇಲೆ ಇದೀಗ ಪಾಕಿಸ್ತಾನದಲ್ಲಿ ಒಂದು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತೆ ಮಾಡಿದ್ದು ಇದೇ ಚೀನಾ ಸಾಲ ಕೊಟ್ಟು ಮಾಡಿದಂತಹ ಕೆಲಸ. ಇನ್ನು ಸ್ನೇಹಿತರೆ, ಇದೀಗ ಮತ್ತೊಂದು ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ. ಅದೇನಪ್ಪ ಅಂದರೆ ಅದುವೇ ಮಾಲ್ಡೀವ್ಸ್ ಅನ್ನ ಬರ್ಬಾದ್ ಮಾಡುವಂಥ ಕೆಲಸ. ಹೌದು ಸ್ನೇಹಿತರೆ, ಹಿಂಬದಿಯಿಂದ ಏನು ಚೀನಾದ ಬೆಂಬಲಿಗ ಏನಿದ್ದಾರೆ ಮುಜುಯಿ ಅವರನ್ನ ಅಧಿಕಾರಕ್ಕೆ ತರುವ ಮೂಲಕ ಭಾರತದೊಂದಿಗೆ ದ್ವೇಷವನ್ನ ಹುಟ್ಟು ಹಾಕುವಂಥ ಕೆಲಸವನ್ನ ಇದೀಗ ಚೀನಾ ಮಾಡಿತ್ತು. ಅದರಿಂದ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ವಿದೇಶಾಂಗ ಏನು ನೀತಿ ಇದೆ ಅದರಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗಿದ್ವು, ರಾಜತಾಂತ್ರಿಕ ತೊಂದರೆಗಳು ಉಂಟಾಗಿದ್ವು. ಭಾರತ ಆದರಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಅತಿಯಾದ ಹೇಳಿಕೆಗಳಿಂದ ಒಂದು ರೀತಿ ಭಾರತ ಮಾಲ್ಡೀವ್ಸ್ಗೆ ತಕ್ಕ ಪೆಟ್ಟನ್ನು ಕೊಟ್ಟಿದೆ. ಅದು ಕೂಡ ಆರ್ಥಿಕತೆಯಲ್ಲಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಸೊ ಇಷ್ಟಕ್ಕೆ ಭಾರತ ಸುಮ್ಮನಾಗಲಿಲ್ಲ. ಅಂದರೆ ಈ ರಾಷ್ಟ್ರಗಳನ್ನು ಈ ಚೀನಾ ಈ ರೀತಿಯಾಗಿ ಬಳಸ್ಕೊಳ್ಳುತ್ತೆ ಅಂದರೆ ನಾವೇನಾದರೂ ಮಾಡಬೇಕು ಅನ್ನುವಂತಹ ಭಾರತ ಇದೀಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದ ದಕ್ಷಿಣ ಭಾಗದಲ್ಲಿ ಅದು ಏನಿದೆ ಏನು ಮಾಲ್ಡೀವ್ಸ್ ಏನಿದೆ ಅದರ ಕೆಳಗಡೆ ಇರುವಂತಹ ಮಾರಿಷಸ್ ಏನಿದೆ ಅದರೊಂದಿಗೆ ಇದೀಗ ಭಾರತ ಉತ್ತಮ ಸಂಬಂಧವನ್ನು ಹೊಂದುವ ಮೂಲಕ ಒಂದು ವೇಳೆ ಮಾಲ್ಡೀವ್ಸ್ ಏನಾದರೂ ಭಾರತದ ವಿರುದ್ಧ ತಿರುಗಿ ಬಿದ್ದರೂ ಕೂಡ ಹಿಂದೂ ಮಹಾಸಾಗರದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅಂದರೆ ಅದು ಮಾರಿಷಸ್ನಿಂದ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ಇದೀಗ ಭಾರತ ಮಾರಿಷಸ್ನೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಬೆಳೆಸಿಕೊಳ್ಳುವಂತಹ ಕಾರ್ಯಪ್ರವೃತ್ತಿಯಾಗಿದೆ. ಅದರಲ್ಲೂ ಕೂಡ ಇದೀಗ ಮಾರಿಷಸ್ಗೆ ಬೇಕಿರುವಂತಹ ಆರ್ಥಿಕ ಸಹಾಯವನ್ನು ಮಾಡುವ ಮೂಲಕ ಭಾರತ ಹಿಂದೂ ಮಹಾಸಾಗರ ಏನಿದೆ ಅಲ್ಲಿ ಒಂದು ರೀತಿ ಪ್ರಾಬಲ್ಯವನ್ನು ಸಾಧಿಸ ಹೊರಟಿದೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ನರೇಂದ್ರ ಮೋದಿ ಅವರು ಮಾರಿಷಸ್ ಜೊತೆ ಸೇರಿ ಇದೀಗ ಹಿಂದೂ ಮಹಾಸಾಗರದ ಸವಾಲುಗಳನ್ನು ಎದುರಿಸಲು ಮುಂದಾಗಿದ್ದಾರೆ. ಅದಕ್ಕಾಗಿ ಭಾರತದ ಆರ್ಥಿಕ ನೆರವಿನಿಂದ ಈ ಮಾರಿಷಸ್ ಏನಿದೆ ದ್ವೀಪ ರಾಷ್ಟ್ರ ಇಲ್ಲಿ ಹಲವು ಯೋಜನೆಗಳನ್ನು ಮೊನ್ನೆಯಷ್ಟೇ ಕೈಗೊಂಡಿದ್ರು. ಅದನ್ನು ವರ್ಚುವಲ್ ಮೂಲಕ ಕೂಡ ಉದ್ಘಾಟನೆ ಮಾಡಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಮಾರಿಷಸ್ ಈಗಾಗಲೇ ದ್ವೀಪ ರಾಷ್ಟ್ರದಲ್ಲಿ ನಿರ್ಮಿಸಿರುವ ರನ್ವೇ ಮತ್ತು ಜೆಟ್ಟಿ ಯೋಜನೆ ಏನಿದೆ ಅದಕ್ಕೂ ಕೂಡ ಏನು ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಜಗನ್ನಾಥ್ ಹಾಗೂ ನರೇಂದ್ರ ಮೋದಿಯವರು ಇಬ್ಬರು ಜೊತೆಯಾಗಿ ಈ ಏನು ಉದ್ಘಾಟನೆಯನ್ನು ಮಾಡುವ ಮೂಲಕ ಸ್ನೇಹ ಸಂಬಂಧಕ್ಕೆ ಮತ್ತಷ್ಟು ಆದ್ಯತೆಯನ್ನು ನೀಡಿದ್ದಾರೆ. ಇನ್ನೊಂದು ವಿಚಾರ ಗೊತ್ತಿರೋ ಸ್ನೇಹಿತರೆ, ಮೊದಲ ಅಂದರೆ ಭಾರತದ ಜನೌಷಧಿ ಯೋಜನೆ ಏನಿದೆ
ಈ ಜನೌಷಧಿ ಯೋಜನೆಗೆ ಸೇರ್ಪಡೆಗೊಂಡ ಮೊದಲ ದೇಶ ಯಾವುದಪ್ಪ ಅಂದರೆ ಅದು ಮಾರಿಷಸ್ ಆಗಿದೆ. ಇನ್ನು ನಮ್ಮ ದೇಶದ ತತ್ವ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೆರೆಹೊರೆ ಮೊದಲು ಎನ್ನುವಂತಹ ನೀತಿಯಡಿ ಮಾರಿಷಸ್ಗೆ ಪ್ರಮುಖ ಪಾಲುದಾರವಾದಂತಹ ಮಾರಿಷಸ್ ಏನಿದೆ ಅದಕ್ಕೆ ಆರ್ಥಿಕ ಸಹಾಯವನ್ನು ಇದೀಗ ನಮ್ಮ ಭಾರತ ಮಾಡ್ತಾ ಇದೆ. ಆ ಮೂಲಕ ಉಭಯ ದೇಶಗಳು ಸಹಕಾರದಲ್ಲಿ ಉನ್ನತ ಎತ್ತರಕ್ಕೆ ಸಾಗ್ತಾ ಇವೆ. ಇನ್ನು ಸ್ನೇಹಿತರೆ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಎದುರಾಗುತ್ತಿರುವ ಸವಾಲುಗಳು ನಮ್ಮ ಅರ್ಥವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿವೆ. ಈ ಪ್ರದೇಶದ ಭದ್ರತೆ, ಅಭಿವೃದ್ಧಿ ಹಾಗೂ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಮತ್ತು ಮಾರಿಷಸ್ ಪರಸ್ಪರ ಸಹಕಾರದೊಂದಿಗೆ ಇದೆಲ್ಲವೂ ಸಾಧ್ಯವಾಗುತ್ತೆ. ಇನ್ನು ಸ್ನೇಹಿತರೆ, ಇಂತಹ ಸಂದರ್ಭದಲ್ಲಿ ಮಾರಿಷಸ್ನ ಏನು ಪ್ರಧಾನಿ ಇದ್ದಾರೆ ಅವರೊಂದು ಮಾತನ್ನು ಕೂಡ ಹೇಳ್ತಾರೆ. ಏನು ಪ್ರವೀಣ್ ಏನು ಹೇಳ್ತಾರೆ ಅಂದರೆ, ಹೊಸ ಜೆಟ್ಟಿ, ರನ್ವೇ ಹಾಗೂ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಇಬ್ಬರು ಚಾಲನೆಯನ್ನು ನೀಡ್ತಾರೆ. ಆಮೇಲೆ ಹೇಳ್ತಾರೆ, ಭಾರತ ಮತ್ತು ಮಾರಿಷಸ್ ಏನಿದೆ ಇದರ ನಡುವಿನ ಆದರ್ಶಪ್ರಾಯ ಪಾಲುದಾರಿಕೆಗೆ ಇದೊಂದು ಸಂಭ್ರಮದ ಕ್ಷಣ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಇತ್ತೀಚೆಗೆ ಏನು ರೂಪೇ ಕಾರ್ಡ್ ಇರಬಹುದು, ಭಾರತದ UPI ಇರಬಹುದು, ಇದೆಲ್ಲವನ್ನು ಕೂಡ ಇದೀಗ ಮಾರಿಷಸ್ ಏನಿದೆ ಅದು ಬಳಸ್ಕೊಳ್ತಾ ಇದೆ. ಅದರೊಂದಿಗೆ ಒಂದು ರೀತಿ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದ್ತಾ ಇದೆ. ಆ ಮೂಲಕ ಮಾರಿಷಸ್ ಮತ್ತು ಭಾರತ ಅತ್ಯುತ್ತಮ ಸ್ನೇಹ ರಾಷ್ಟ್ರಗಳಾಗ್ತಾ ಇವೆ. ಸ್ನೇಹಿತರೆ, ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಹೇಳಬೇಕು. ಅದೇನಪ್ಪ ಅಂದರೆ, ಚೀನಾ ಮಾಡುತ್ತಿರುವಂತಹ ಒಂದು ರಣತಂತ್ರ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದಲ್ಲಿ ಗದ್ದರ್ ಬಂದರ್ ಏನಿದೆ ಅಲ್ಲಿ ಇಟ್ಕೊಂಡು ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು ಶ್ರೀಲಂಕಾದಲ್ಲಿ ಬಂದರೆ ಶ್ರೀಲಂಕಾದಲ್ಲಿ ಅಂಬಂಟೋಟವನ್ನು ಇಟ್ಕೊಂಡು ಭಾರತವನ್ನು ಟಾರ್ಗೆಟ್ ಮಾಡ್ತಿದೆ. ಇನ್ನು ಬಾಂಗ್ಲಾದೇಶಕ್ಕೆ ಬಂದರೆ ಬಾಂಗ್ಲಾದೇಶದಲ್ಲೂ ಕೂಡ ತನ್ನ ನೆಲೆಯನ್ನು ಸ್ಥಾಪಿಸುವ ಮೂಲಕ ಭಾರತವನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದೀಗ ಭಾರತ ಅದಕ್ಕೆ ಟಕ್ಕರ್ ಕೊಡಲು ಇದೀಗ ಏನು ಶ್ರೀಲಂಕಾವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಚೀನಾದ ನರಿಬುದ್ಧಿಗೆ ಬ್ರೇಕ್ ಹಾಕಿಸಿದ್ದು, ಶ್ರೀಲಂಕಾಕ್ಕೆ ಸಹಾಯಧನವನ್ನು ನೀಡುವ ಮೂಲಕ ಶ್ರೀಲಂಕಾವನ್ನು ತನ್ನ ಎಳೆದುಕೊಳ್ಳುವಂಥ ಕೆಲಸವನ್ನು ಭಾರತ ಮಾಡ್ತಿದೆ. ಈಗ ಮಾಲ್ಡೀವ್ಸ್ ಚೀನಾದತ್ತ ವಾಲ್ತಿರೋದ್ರಿಂದ ಮಾಲ್ಡೀವ್ಸನ್ನು ಬಿಟ್ಟು ಮಾರಿಷಸ್ನೊಂದಿಗೆ ಉತ್ತಮ ಸಂಬಂಧವನ್ನು ಭಾರತ ಮಾಡ್ತಾ ಇದೆ. ಇನ್ನು ಬಾಂಗ್ಲಾದೇಶದ ವಿಚಾರಕ್ಕೆ ಬಂದರೆ, ಬಾಂಗ್ಲಾದೇಶದಲ್ಲಿ ಏನು ಪ್ರಧಾನಿ ಇದ್ದಾರೆ ಶೇಖ್ ಹಸೀನಾ, ಅವರು ಭಾರತದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಏನು ಚೀನಾ ಏನೇನು ಹೆಜ್ಜೆಗಳನ್ನು ಇಡುತ್ತೋ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದೆ. ಒಂದು ರೀತಿ ಚೀನಾ ಭಾರತವನ್ನು ಕಟ್ಟಿ ಹಾಕಲು ಯತ್ನಿಸ್ತಾ ಇದ್ರೆ, ಭಾರತ ಅದರ ಮೇಲೆ ಆಧಿಪತ್ಯ ಸಾಧಿಸಲು ಮುಂದಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮಾಲ್ಡೀವ್ಸ್ ಮೂಲಕ ಭಾರತಕ್ಕೆ ಟಕ್ಕರ್ ಕೊಡಲು ಬಂದಂತಹ ಚೀನಾಕ್ಕೆ ಇದೀಗ ಮಾರಿಷಸ್ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.